ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದೆ. 3 ಬಾಗಿಲಾಗಿದೆ. ಬಿಜೆಪಿ ಟಿಕೆಟ್ ಗೊಂದಲದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿರುವಂತಹ ರೀತಿ ಇದು. ಯಡಿಯೂರಪ್ಪ ನಾಯಕತ್ವ ತಿರಸ್ಕರಿಸುವಂತಹ ಸನ್ನಿವೇಶ ಇದೆ. ಸದಾನಂದ ಗೌಡ ಸೇರಿದಂತೆ ಹಲವರು ಸಂಪರ್ಕದಲ್ಲಿದ್ದಾರೆ. ಬಿಜೆಪಿಯಲ್ಲಿ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕುಟುಂಬ ರಾಜಕಾರಣ ಎಂದಿದ್ದಂತಹ ಪ್ರಧಾನಿ ಮೋದಿಗೆ ಕೌಂಟರ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತಾನು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಕೂಡ ಈಗ ಗೊಂದಲಗಳು ನಿರ್ಮಾಣ ಆಗಿರುವಂತದ್ದು. ಒಂದಷ್ಟು ನಾಯಕರು ಕಾಂಗ್ರೆಸ್ ಕಡೆ ಬರ್ತಾರೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಒಂದು ಈಗ ಬಿಜೆಪಿಯಲ್ಲಿರುವಂತಹ ಒಂದಷ್ಟು ನಾಯಕರು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅನ್ನುವಂಥದ್ದು, ಯಾರೆಲ್ಲ ಬರ್ತಿದ್ದಾರೆ ನೋಡಿ? ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ, ಬಿಜೆಪಿ ಒಂದು ಒಡೆದ ಮನೆ ಆಗಿದೆ. 100 ಬಾಗಿಲಾಗಿವೆ. ನೀವು ಪ್ರತಿಯೊಂದು ಜಿಲ್ಲೆಯನ್ನು ತಗೊಂಡ್ರು ಕೂಡ ಅಲ್ಲಿ ಅಸಮಾಧಾನದ ಹೊಗೆ ಕಾಣ್ದು ಬರ್ತಾ ಇದೆ. ಯಾರು ಕೂಡ ವಿಜೇಂದ್ರ ಅವರ ನಾಯಕತ್ವ, ಅಶೋಕ್ ಅವರ ನಾಯಕತ್ವ ಒಪ್ತಾ ಇಲ್ಲ. ಮತ್ತೀಗ ಯಡಿಯೂರಪ್ಪ ಅವರ ನಾಯಕತ್ವವನ್ನು ತಿರಸ್ಕಾರ ಮಾಡ್ತಾ ಇರೋ ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಮೋದಿ ಅವರು ಬಂದರೂ ಕೂಡ ಅವರ ಹಿರಿಯ ನಾಯಕರು ಹೋಗ್ತಾ ಇಲ್ಲ ಅಂದ್ರೆ ಎಷ್ಟು ಅಸಮಾಧಾನ ಇದೆ ಅಂತ ತಾವೇ ಊಹಿಸ್ಕೋಬಹುದು. ಮುಂಬರುವ ದಿನಗಳಲ್ಲಿ ಇನ್ನ ಹೆಚ್ಚಾಗ್ತದೆ ಇದು ಅಸಮಾಧಾನ. ಇನ್ನ ಬಹಳಷ್ಟು ಗೊಂದಲಗಳಿವೆ. ಬರ್ತಾರೆ, ಬಹಳಷ್ಟು ಜನ ನಾಯಕರು ಬರ್ತಾರೆ. ಸ್ಥಳೀಯ ಮುಖಂಡರು ಆಗ್ಲೇ ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ 2ನೇ ಪಟ್ಟಿ ಘೋಷಣೆ ಆದ್ಮೇಲೆ ಅಲ್ಲಲ್ಲಿ ಅಲೈನ್ಮೆಂಟ್ ಆಗುತ್ತೆ. ಸರ್, ಸದಾನಂದ ಗೌಡರು ಏನೋ ಸಂಪರ್ಕದಲ್ಲಿದ್ದಾರೆ ಅಥವಾ ನಿಮ್ ಜೊತೆಗೆ ಬರೋದಕ್ಕೆ ಕಾಂಗ್ರೆಸ್ ಬರೋದಕ್ಕೆ ಏನಾದ್ರು ಮಾತುಕತೆ ಆಗಿದೆ? ನೋಡಿ, ಅವೆಲ್ಲ ಹೇಳಕ್ ಆಗಲ್ಲ ಅಲ್ಲ. ಎಲ್ಲರೂ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ, ಏನೇನ್ ಮಾಡ್ಬೇಕು, ನಾವು ರಾಜಕೀಯ ತಂತ್ರವನ್ನು ಮಾಡ್ತೀವಿ. ಬರೇ ಬಿಜೆಪಿಗೆ ಬರುತ್ತಾ? ಅವರು ಒಂದು ಕಾಂಗ್ರೆಸ್ ಬರ್ತಾರೆ, ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಚರ್ಚೆಗಳು ಮುಂಚೂಣಿಗೆ ಬಂದಿರುವಂತದ್ದು. ನೋಡಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರೇನೋ ವರಿಷ್ಠರು ಅವ್ರವ್ರ ದೊಡ್ಡವ್ರ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಪ್ರತಾಪ್ ಸಿಂಹ, ಮಾಧುಸ್ವಾಮಿ, ಕರಡಸಿಂಗಣ್ಣ ಎಲ್ಲ ನಾಯಕರು ಇವರು ಏನಾದ್ರು ಮಾತುಕತೆ ಚರ್ಚೆಯಲ್ಲಿದೆಯಾ? ಇಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಲ್ಲರ ಬಗ್ಗೆನೂ ಹೆಚ್ಚು ಮಾಹಿತಿ ಇಲ್ಲ. ಒಂದಿಬ್ರು ನಾಯಕರು ಯಾರು ನನಗೆ ನೇರವಾಗಿ ಸಂಪರ್ಕ ಮಾಡಿದ್ದಾರೆ, ಅದ್ರ ಬಗ್ಗೆ ಅಷ್ಟೇ ಮಾಹಿತಿ. ಅದನ್ನ ನಾನು ಆಗ್ಲೇ ಮಾನ್ಯ PCC ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೀನಿ. ಅಂದ್ರೆ ಒಂದಷ್ಟು ನಾಯಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಒಂದಿಬ್ರು ಸಹಜವಾಗಿ ಇರ್ತಾರಲ್ಲ. ಯಾಕಂದ್ರೆ ಅವ್ರ ನಿರೀಕ್ಷೆ ಏನಿರುತ್ತೆ ಅಂದ್ರೆ ನಮ್ಮ ಪ್ರಾದೇಶಿಕವಾಗಿರ್ಬಹುದು ಅಥವಾ ಇಲ್ಲಿ ಕೆಲವು ಮುಖಂಡರಿರ್ಬಹುದು, ಸ್ವಲ್ಪ ಅಸಮಾಧಾನ ಇದೆ ಅಂತ ವೈಯಕ್ತಿಕವಾಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದ ನಾಯಕರು ಅಥವಾ ಏನ್ ಸರ್? ಹೆಸರುಗಳು ಹೇಳಕ್ ಆಗಲ್ಲ ಅಲ್ಲ. ನೋಡೋಣ, ಇನ್ನೂ 1-2-3 ದಿನ ಹೋಗ್ಲಿ, ಎಲ್ಲ ಗೊತ್ತಾಗುತ್ತಲ್ಲ. ಸರ್, ಕುಮಾರಸ್ವಾಮಿ ಅವರು ಈಗ ನೇರವಾಗಿ ಅಸಮಾಧಾನವನ್ನು ಹೊರ ಹಾಕ್ತಿರುವಂತದ್ದು. ಯಾಕಂತಂದ್ರೆ ಟಿಕೆಟ್ ಘೋಷಣೆ ವಿಚಾರವಾಗಿರ್ಬೋದು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ವಿಚಾರವಾಗಿರ್ಬೋದು, ಸೊ ಎಲ್ಲಾ ಕಾರಣಗಳಿಗೆ ನನ್ನ ನೇರವಾದಂತೆ ಬಿಜೆಪಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದೆ. ನೋಡಿ, ಅವರ ಇಬ್ಬರ ಮಧ್ಯದಲ್ಲಿ ಏನ್ ನಡೀತಾ ಇದೆ ನಾನು ಹೆಚ್ಚು ಕಾಮೆಂಟ್ ಮಾಡಕ್ ಹೋಗಲ್ಲ. ಆದ್ರೆ ಒಂದು ಮೈತ್ರಿ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಇದು ಯಾಕೋ ಬರೇ ಒನ್ ಸೈಡೆಡ್ ಪ್ರೀತಿ ಅನ್ಸುತ್ತೆ. ಇದು JDS ಅವರು ಬಿಜೆಪಿ ಅವರಿಗೆ ಪ್ರೀತಿ ಮಾಡ್ತಾ ಇದಾರೆ, ಅಲ್ಲಿಂದ ಏನು ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು 2-3 ಸರಿ ಆಗ್ಲೇ ಬಂದು ಹೋಗಿದ್ದಾರೆ ಪ್ರಧಾನಮಂತ್ರಿಗಳು. ಎಲ್ಲೂ ಕೂಡ JDS ನಾಯಕರು ಕಾಣಿಸ್ಕೊಂಡಿಲ್ಲ. ಅದನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.